ಸ್ನೇಹಿತರೆ, ಬಹಳಷ್ಟು ವರ್ಷಗಳಿಂದ ಕಾಯ್ತಾ ಇದ್ದಂಥ ವಿಶ್ವಕಪ್ ಕನಸು ಈಗ ನನಸಾಗಿದೆ. ಇಡೀ ಭಾರತೀಯರೇ ಕಾದು ಕೂತಿದ್ರು ಈ ಒಂದು ಕಪ್ಗಾಗಿ. ಇವತ್ತು ನಮ್ಮ ಭಾರತದಲ್ಲಿ ಎಲ್ಲ ಕಡೆ ಸೆಲೆಬ್ರೇಷನ್ ನಡೀತಾ ಇದೆ. ಯಾಕೆ ಅಂತ ಹೇಳಿದ್ರೆ ಆ ವಿಶ್ವಕಪ್ ಅನ್ನ ಗೆದ್ಕೊಂಡು ಇವತ್ತು ನಮ್ಮ ಭಾರತೀಯ ತಂಡ ಭಾರತಕ್ಕೆ ಆಗಮಿಸಿದೆ. ಇವತ್ತು ಬೆಳಗ್ಗೆ ನರೇಂದ್ರ ಮೋದಿ ಅವರನ್ನ ಕೂಡ ನಮ್ಮ ಇಡೀ ಭಾರತ ತಂಡ ಹೋಗಿ ಭೇಟಿ ಮಾಡ್ತು. ಅದಾದ ನಂತರ ಈಗ ಸೆಲೆಬ್ರೇಷನ್ ಮುಂಬೈನಲ್ಲಿ ಆರಂಭ ಆಗಿದೆ. ಜೊತೆಗೆ ಈ ವಿಶ್ವಕಪ್ ಬಹಳ ಇಂಪಾರ್ಟೆಂಟ್ ಆಗಿತ್ತು ಭಾರತಕ್ಕೆ. ಜೊತೆಗೆ ಈ ವಿಶ್ವಕಪ್ ಗೆಲ್ಲೋದು ಅಷ್ಟು ಈಸಿ ಕೂಡ ಆಗಿರಲಿಲ್ಲ. ಜೊತೆಗೆ ಈ ಖುಷಿಯ ಕ್ಷಣದಲ್ಲಿ ಒಂದು ದುಃಖದ ವಿಚಾರವೂ ಕೂಡ ಇದ್ದೇ ಇದೆ. ನಿಮಗೆಲ್ಲ ಗೊತ್ತಿರುವಂಥದ್ದು 3 ಜನ ದಿಗ್ಗಜರು ಇಲ್ಲಿ ರಿಟೈರ್ಡ್ ಆಗಿದ್ದಾರೆ T20ಯಿಂದ. ಹಾಗಾಗಿನೇ ಅದು ಎಲ್ರಿಗೂ ಕಾಡ್ತಾ ಇರುವಂಥ ನೋವು. ಜೊತೆಗೆ ಒಂದು ಪ್ರಶ್ನೆ ಇದೆ, ಅವರ ರಿಪ್ಲೇಸ್ಮೆಂಟ್ ಯಾರು? ಮುಂದಿನ ಭಾರತ ತಂಡವನ್ನು ಮುನ್ನಡೆಸುವಂಥ ಸಾರಥಿ ಯಾರು? ಕ್ಯಾಪ್ಟನ್ ಯಾರಾಗ್ತಾರೆ ಹಾಗಾದ್ರೆ ಅಂತ ಹೇಳಿ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ, ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಒಬ್ಬರು ವಿಶೇಷವಾದಂಥ ಅತಿಥಿ ಇದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ನಮ್ಮ ಕರ್ನಾಟಕದ ಹೆಮ್ಮೆಯ ಹುಡುಗ. ಜೊತೆಗೆ ನಮ್ಮ RCBಗೆ ಆಡಿರುವಂಥ ನಮಗೆಲ್ಲ ಭಾಳ ಹೆಮ್ಮೆ ಇದೆ, ಖುಷಿ ಇದೆ. ಅವ್ರಿಗೆ ಬೇರೆ ಯಾರೂ ಅಲ್ಲ, ನಮ್ಮ ಧಾರವಾಡದ ಹುಡುಗ ಪವನ್ ದೇಶಪಾಂಡೆ ನಮ್ಮ ಜೊತೆಗಿದ್ದಾರೆ. ಪವನ್, ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಅನ್ಕೊಂಡಿದ್ರಾ ವಿಶ್ವಕಪ್ ಈ ಬಾರಿ ನಮ್ಮ ಭಾರತದ ಮಡಿಲಿಗೆ ಬರುತ್ತೆ ಅಂತ ಹೇಳಿ? ಹಾಟ್ ಫೇವ್ರೇಟ್ಸ್ ಆಗಿದ್ರು. ಅಂದ್ರೆ ಕಂಡೀಷನ್ಸ್ ತಕ್ಕಂಗೆ ಟೀಮ್ನ ಪಿಕ್ ಮಾಡಿದ್ರಲ್ವಾ, ಅವಾಗೆ ಅನ್ಕೊಂಡಿದ್ರು ಇಂಡಿಯಾಗೆ ಒಂಥರ ಚಾನ್ಸ್ ಇದೆ ಅಂತ. ಬ್ಯಾಡ್ ಕ್ರಿಕೆಟ್ ಆಡಬೇಕಾಗಿತ್ತು, ಇಲ್ಲ ಲಕ್ ಇಲ್ಲದೆ ಇರಬೇಕಾಗಿತ್ತು. ಎರಡೇ ಚಾನ್ಸ್ ಇದ್ದಿದ್ದು ಇಂಡಿಯಾಗೆ. ಸೊ ಅದೆರಡು ಒಟ್ಟಿಗೆ ಸಾಥ್ ಕೊಡ್ತು ಇಂಡಿಯಾ. ಅದಕ್ಕೆ ಈ ಟೂರ್ನಮೆಂಟ್ಗೆ ಗೆದ್ದಿದ್ದು. ಪ್ರಾಬ್ಲಿ ಒನ್ ಆಫ್ ದ ಬೆಸ್ಟ್ ಸೈಡು. ಅದಕ್ಕೆ ಥ್ರೂ ಔಟ್ ದ ಟೂರ್ನಮೆಂಟ್ ಆ ಥರ ಡಾಮಿನೇಟ್ ಮಾಡಿದ್ದು ನಮ್ಮ ಭಾರತದವರು. ಎಲ್ಲೊಂದ್ ಕಡೆ ಆ ಮ್ಯಾಚ್ ಹೆಂಗಿತ್ತು ಅಂತಂದ್ರೆ ಹಾವು ಏಣಿ ಆಟ. ಗೆಲ್ತಾರ ಸೋಲ್ತಾರ ಫೈನಲ್ ಓವರ್ ವರ್ಗೂ ಕೂಡ ಹಂಗೆ ಇತ್ತು ಪರಿಸ್ಥಿತಿ. ಎಲ್ಲಿ ಚೇಂಜ್ ಆಯ್ತು ಅನ್ಸುತ್ತೆ ಮ್ಯಾಚ್? ಫೈನಲ್ಸ್ ಹಂಗೆ ಇರಬೇಕಲ್ವಾ, ಅದೇ ಒನ್ ಸೈಡ್ ಆದರೆ ಮಜಾ ಇರಲ್ಲ. ಬಟ್ ಎರಡು ಅನ್ಬೀಟನ್ ಟೀಮು. ಫೈನಲ್ಸ್ ಬರೋವರೆಗೂ 2 ಕನ್ವಿನ್ಸಿಂಗ್ ವಿಕ್ಟ್ರಿಗಳು ಬಂದಿತ್ತು ಭಾರತಕ್ಕೆ. ಸೌತ್ ಆಫ್ರಿಕಾ ಎಲ್ಲ ಮ್ಯಾಚು ಕಷ್ಟದಲ್ಲಿ ಗೆದ್ಕೊಂಡ್ಬಂದಿರೋ. ಸೊ ಲಾಸ್ಟ್ ಗೇಮ್ ಅಂತ ಬಂದಾಗ ಪ್ರಾಬ್ಲಿ ಆ 16th ಓವರ್ ಬುಮ್ರಾ ಮಾಡ್ತಾರೆ. ಬುಮ್ರಾ ಮಾಡಿದಾಗ 4 ರನ್ನು. ಸೊ ಅಲ್ಲಿ ಆ ಕಾಂಟೆಕ್ಸ್ಟ್ ಆಫ್ ದ ಗೇಮ್ ಚೇಂಜ್ ಆಗಿದ್ದು. ಇನ್ಫ್ಯಾಕ್ಟ್ ಜಗತ್ತಿನಲ್ಲಿ ರೋಹಿತ್ ಶರ್ಮಾ ಬಿಟ್ಟರೆ ಯಾರು ಬಿಲೀವ್ ಮಾಡ್ತಾ ಇರಲಿಲ್ಲ ಇಂಡಿಯಾ ಗೆಲ್ತಾರೆ ಅಂತ. ಬುಮ್ರಾ 2 ಓವರ್ ಇದೆ, ಬುಮ್ರಾ 2 ಓವರ್ ನಮಗೆ ಚೇಂಜ್ ಮಾಡ್ತಾರೆ ಅಂತ ಅವ್ರು ಮಾತ್ರ ಬಿಲೀವ್ ಮಾಡಿದ್ರು. ಅದಕ್ಕೆ ನಾವು ಇನ್ಫ್ಯಾಕ್ಟ್ ಕಾಮೆಂಟ್ರಿ ಬಾಕ್ಸಲ್ಲಿ ಅದೇ ಮಾತಾಡ್ತಾ ಇದ್ವಿ, ಯಾಕೆ ಬುಮ್ರಾನ ತರಬಾರ್ದಾಗಿತ್ತು 14th ಓವರು. ಯಾಕಂದ್ರೆ 15ನೇ ಓವರ್ ಅಕ್ಷರ್ ಪಟೇಲ್ 18 ರನ್ ಓಡಿಸ್ಕೊಂತಾರೆ, 18ಇಂದ 20 ರನ್. ಬಟ್ ಗೊತ್ತಿತ್ತು ಲಾಸ್ಟ್ವರೆಗೂ ತೊಗೊಂಡೋದ್ರು ಅಂತಂದ್ರೆ ಬುಮ್ರಾ ಇದ್ದಾರೆ ನಮಗೆ, ಬುಮ್ರಾ ಗೇಮ್ ಚೇಂಜರ್ ಆಗ್ತಾರೆ ಅಂತ. ಸೊ ಆ ಒಂದು ಓವರು ಹಂಗೆ ಕ್ಲಾಸಿನವ್ರಿಗೆ ಏನಾಯ್ತು ಅಂತಂದ್ರೆ ಇನ್ನೊಂದವ್ರು ಬುಮ್ರಾ ಮಾಡ್ತಾರೆ. ಸೊ ಆ ಓವರಲ್ಲಿ ರನ್ ಬರೋಕ್ಕಾಗಲ್ಲ. ಹಾರ್ದಿಕ್ ಪಾಂಡ್ಯ ಅವ್ರು ಟಾರ್ಗೆಟ್ ಮಾಡಬೇಕು ಅಂತ ಫಸ್ಟ್ ಬಾಲೇ ಟಾರ್ಗೆಟ್ ಮಾಡಕ್ ಹೋಗಿದ್ದು. ಆ ವಿಕೆಟೇ ನನ್ನ ಪ್ರಕಾರ ಗೇಮ್ ಚೇಂಜರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.